ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮನೆ ಗಣೇಶ ಹಬ್ಬದ ವ್ಲಾಗ್ ಬಂದು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಡಿಲೇ ಆಯಿತು, ಸಾರಿ. ಪ್ರತಿ ವರ್ಷ ನಮ್ಮ ಮನೇಲಿ ಬಂದು ಗಣೇಶ ಹಬ್ಬ ಅಂತಂತಂದ್ರೆ ತುಂಬ ವಿಶೇಷ. ಯಾಕೆ ಅಂತಂದರೆ ಗಣೇಶನ ಬಂದು ನಾವು ಮನೇಲೇ ರೆಡಿ ಮಾಡ್ಕೋತೀವಿ, ಹೊರಗಡೆ ನಾವು ಗಣೇಶನ ತೊಗೊಂಬಂದು ಇಡೋದಿಲ್ಲ. ಹಬ್ಬದ ಹಿಂದಿನ ದಿನಾನೇ ನಮ್ಮ ಮನೆಯವ್ರು ಬಂದು ಮಣ್ಣೆಲ್ಲ ರೆಡಿ ಮಾಡಿ ಇಟ್ಬಿಡ್ತಾರೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕ್ಕೊಂಡು ಗಣೇಶನ ರೆಡಿ ಮಾಡೋಕ್ಕಂತ ಅವ್ರು ಕೂತ್ಕೋತಾರೆ. ಗಣೇಶನ ರೆಡಿ ಮಾಡಬೇಕು ಅಂತಂದ್ರೆ ಅವ್ರಿಗೆ ಬಂದು 1 ಗಂಟೆ ಆದರೂ ಬೇಕಾಗುತ್ತೆ. ಅಷ್ಟರಲ್ಲಿ ನಾನು ಬಂದು ಗಣೇಶನಿಗೆ ಇಷ್ಟ ಆಗೋ ಅಕ್ಕಿ ಕಡುಬು, ಎಳ್ಳುಂಡೆ, ಮೋದಕ ಇದೆಲ್ಲ ಕೂಡ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ತಿಂಡಿ ಕೂಡ ನಾವು ಹೊರಗಡೆಯಿಂದ ತೊಗೊಂಡು ಬರೋದಿಲ್ಲ, ಎಲ್ಲ ಮನೇಲೇ ಮಾಡ್ಕೋತೀವಿ. ಕಜ್ಜಿಕಾಯಿ, ಎಳ್ಳುಂಡೆ ಮತ್ತು ಚಕ್ಲಿ ಇದೆಲ್ಲದಕ್ಕೂ ಕೂಡ ನಾನು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಹೊರಗಡೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ದೇವ್ರಿಗೆ ನೈವೇದ್ಯ ಮಾಡೋದಲ್ವಾ. ಸೊ ಅದನ್ನು ಸ್ವಲ್ಪ ಮಡಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದೀನಿ. ಮನೆಯವ್ರು ಗಣೇಶನ ಹೇಗೆ ರೆಡಿ ಮಾಡಿದ್ರು ಅಂತ ಹೇಳಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್.